ವೆಲ್ಕಮ್ ಬ್ಯಾಕ್ ಟು ಫ್ರೆಂಡ್ಸಿ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ನಾನಿವತ್ತು ಮಾರ್ನಿಂಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಾರ್ನಿಂಗ್ ಎದ್ದ ತಕ್ಷಣ ನಾನು ಫಸ್ಟ್ 1 ಗ್ಲಾಸ್ ಉಗುರು ಬೆಚ್ಚನೆ ನೀರನ್ನ ಕುಡ್ಕೊಂಡು ಇವಾಗ ನೆಕ್ಸ್ಟ್ ಸೋಂಫ್ ವಾಟರ್ನ ಕುಡಿಲಿಕ್ಕೆ ಸೋಂಫ್ ವಾಟರ್ನ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟ್ 1 ಟೇಬಲ್ ಸ್ಪೂನ್ ಸೋಂಫ್ನ ಹಾಕಿಬಿಟ್ಟು 1.5 ಗ್ಲಾಸ್ ನೀರನ್ನ ಹಾಕಿ ಇವಾಗ 5ರಿಂದ 6 ನಿಮಿಷ ಅದನ್ನ ಬಾಯ್ಲ್ ಮಾಡಲಿಕ್ಕೆ ಬಿಡಬೇಕು. ಅದು ನೀಟಾಗಿ ಕುದಿಬೇಕು. ಅದು ಕುದ್ದಾದ್ಮೇಲೆ ಅದನ್ನ ಸ್ವಲ್ಪ ಆರ್ಲಿಕ್ಕೆ ಬಿಟ್ಟು ಅದು ಉಗುರು ಬೆಚ್ಚ ಇರುವಾಗಲೇ ಇದನ್ನ ನಾವು ಕುಡಿಬೇಕು. ಈ ಒಂದು ಸೋಂಫ್ ವಾಟರ್ ಕುಡಿಯೋದ್ರಿಂದ ನಮಗೆ ತುಂಬಾನೇ ಹೆಲ್ತ್ ಬೆನಿಫಿಟ್ಸ್ ಇದೆ. ಲೈಕ್ ನಿಮ್ಮ ಬ್ಲಡ್ ಪ್ರೆಷರ್ನ ಕಂಟ್ರೋಲ್ನ ಮಾಡುತ್ತೆ ಆ್ಯಂಡ್ ಕ್ಲಿಯರ್ ಸ್ಕಿನ್. ನಿಮಗೆ ಡೈಜೆಷನ್ ಪ್ರಾಬ್ಲಮ್ ಇದೆ, ಡೈಜೆಷನ್ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ, ಮೆಮೊರಿ ಇಂಪ್ರೂವ್ ಮಾಡುತ್ತೆ, ಅದಲ್ಲದೆ ನಿಮ್ಮದು ಬಾಡಿನ ಡಿಟಾಕ್ಸಿಫೈ ಮಾಡುತ್ತೆ. ಇದು ಒಂದು ವೇಟ್ ಲಾಸ್ಗೂ ಕೂಡ ಒಂದು ಒಳ್ಳೆ ಡ್ರಿಂಕ್ ಅಂತಾನೆ ಹೇಳ್ಬೋದು. ಇವತ್ತು ಮಾರ್ನಿಂಗ್ ಟಿಫಿನ್ಗೆ ನಮ್ಮ ಯಜಮಾನ್ರು ಪ್ರಿಪೇರ್ ಮಾಡ್ತಾ ಇದ್ರು. ಯಾಕಂದ್ರೆ ನಂದು ಒಂದು ವಿಡಿಯೋ ಎಡಿಟಿಂಗ್ ಕೆಲಸ ಇತ್ತು. ಅದು ವಿಡಿಯೋ ಎಡಿಟಿಂಗ್ ಬಂದ್ಬಿಟ್ಟು ಶಾಪ್ದೇ ಆಗಿತ್ತು. ಸೊ ಸುಮಾರು ಜನ ಕೇಳ್ತಾ ಇದ್ರಿ ಕಲೆಕ್ಷನ್ ಫೋಟೋಸ್, ಕಲೆಕ್ಷನ್ ವಿಡಿಯೋ ಹಾಕಿ ಅಂತ. ಹಾಗಾಗಿ ಇಮಿಡಿಯೇಟ್ ಆಗಿ ಫೋನ್ ಕಾಲ್ಸ್ ಮೆಸೇಜ್ ಬರ್ತಾ ಇತ್ತು ಅಂತ ನಮ್ಮ ಯಜಮಾನ್ರು ನೀವು ವಿಡಿಯೋ ಎಡಿಟ್ ಮಾಡಿಬಿಟ್ಟು ವಾಯ್ಸ್ ಓವರ್ ಕೊಟ್ಟು ಅಪ್ಲೋಡ್ ಮಾಡಬೇಡು, ನಾ ಟಿಫಿನ್ಗೆ ರೆಡಿ ಮಾಡಿಬಿಡ್ತೀನಿ, ಇಬ್ರು ಜೊತೆಗೆ ಟಿಫಿನ್ ಮಾಡಿಕೊಂಡು ನಾನು ಶಾಪಿಗೆ ಹೋಗ್ತೀನಿ, ನೀನು ಮನೇಲೆಲ್ಲ ಕೆಲಸ ಮುಗಿಸ್ಕೊಂತಿ ಅಂತ ಹೇಳಿದ್ರು. ಸೊ ಹಾಗಾಗಿ ಅವರು ಟಿಫಿನ್ಗೆ ರೆಡಿ ಮಾಡ್ತಾ ಇದ್ರು. ಕೆಲಸ ಇದ್ದಾಗ ಅಷ್ಟೇ ಅಂತಲ್ಲ, ಸಮ್ಟೈಮ್ಸ್ ನನಗೆ ಬೋರ್ ಆಗಿರುತ್ತೆ ಅಡುಗೆ ಮಾಡೋಕ್ಕೆ, ಒಂದೊಂದ್ಸಲ ಲೇಟ್ ಆಗಿ ಎದ್ದಿರ್ತೀವಿ, ಅವಾಗ ಇವರೇ ಟಿಫಿನ್ನ ಮಾಡೋದು. ಇವರು ಕೂಡ ಅಡುಗೆ ತುಂಬಾನೇ ಚೆನ್ನಾಗಿ ಮಾಡ್ತಾರೆ. ಪನ್ನೀರ್ ಬಿರಿಯಾನಿ ಆಗಿರಲಿ, ಪಲಾವ್ ಆಗಿರಲಿ ಆ್ಯಂಡ್ ಕ್ಯಾರೆಟ್ ಹಲ್ವಾ ಅಂತೂ ನನ್ನ ಮೋಸ್ಟ್ ಫೇವ್ರೇಟ್ ರೆಸಿಪಿ. ಅದನ್ನಂತೂ ತುಂಬ ಚೆನ್ನಾಗಿ ಮಾಡ್ತಾರೆ. ಅದು ಆಲ್ರೆಡಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ಹೋಗಿ ಚೆಕ್ಔಟ್ ಮಾಡಿ. ಆ್ಯಂಡ್ ಇವಾಗ ಶಾವಿಗೆ ಉಪ್ಪಿಟ್ಟು ಕೂಡ ರೆಡಿ ಆಯಿತು. ಇವಾಗ ಅದ್ರ ಟೇಸ್ಟ್ ಹೇಗಿದೆ ಅಂತ ನೋಡಿ ಹೇಳೋಣ. ಶಾವಿಗೆ ಉಪ್ಪಿಟ್ಟಿಗೆ ನಾನು 1 ಟೇಬಲ್ ಸ್ಪೂನ್ ತುಪ್ಪನ ಹಾಕೊಂಡು ಸೈಡಿಗೆ ಕೆಂಪು ಚಟ್ನಿನ ಹಾಕೊಂಡು ತಿಂತಾ ಇದ್ದೀನಿ. ನೀವು ಪ್ರತಿಯೊಂದು ಮೀಲಿಗೂ 1 ಟೇಬಲ್ ಸ್ಪೂನ್ ತುಪ್ಪನ ಹಾಕೊಂತೀನಿ. ತುಪ್ಪ ತಿನ್ನೋದ್ರಿಂದ ದಪ್ಪ ಆಗ್ತೀವಿ ಅಂತ ಎಷ್ಟು ಜನ ಅನ್ಕೊಂಡಿರ್ತಾರೆ. ಆಕ್ಚುಲಿ ಇದರಲ್ಲಿ ಒಮೆಗಾ 6 ಅಂಡ್ ಒಮೆಗಾ 3 ಫ್ಯಾಟಿ ಆಸಿಡ್ ಇರೋದ್ರಿಂದ ನಿಮ್ಮ ಬಾಡಿಲಿರುವಂತಹ ಫ್ಯಾಟ್ನ ರೆಡ್ಯೂಸ್ ಮಾಡುತ್ತೆ. ಸೊ ಹಾಗಾಗಿ ತುಪ್ಪನ ತಿನ್ಲಿಕ್ಕೆ ಬಿಡಬೇಡಿ, ತಿನ್ನಿ ಯಾವಾಗಲೂ ತುಪ್ಪ. ಪ್ರತಿಯೊಂದು ಮೀಲಿಗೂ 1 ಟೇಬಲ್ ಸ್ಪೂನ್ ತುಪ್ಪನ ಹಾಕೊಂತೀನಿ. ಇವಾಗ ಟೇಸ್ಟ್ ಮಾಡಿಬಿಟ್ಟು ಹೇಗಾಗಿದೆ ಅಂತ ರಿವ್ಯೂ ಕೊಡೋಣ. ಶಾವಿಗೆ ಉಪ್ಪಿಟ್ಟಂತೂ ಸಖತ್ತಾಗಿತ್ತು. ನಾನು ಆವಾಗಲೇ ಹೇಳ್ದಾಗೆ ಇವ್ರು ಇದು ಒಂದೇ ಅಂತಲ್ಲ, ಸುಮಾರು ರೆಸಿಪಿನ ಮಾಡ್ತಾರೆ. ಬಟ್ ಅವ್ರು ಮಾಡೋ ಅಡುಗೆ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಸೊ ಅವರು ಕೂಡ ಇವಾಗ ಟಿಫಿನ್ ಮಾಡಿಕೊಂಡು ಶಾಪ್ಗೆ ಹೊರಟರು. ನಾನು ಒಂದಿಷ್ಟು ಕ್ಲೀನಿಂಗ್ ಮಾಡ್ಕೋಬೇಕಲ್ಲ, ಸೊ ಹಾಗಾಗಿ ಫಸ್ಟು ಗ್ಯಾಸಿನ ಕಟ್ಟೆ ಎಲ್ಲ ನೀಟಾಗಿ ಕ್ಲೀನಾಗಿ ಮಾಡಿಕೊಂಡು ಇವಾಗ ಮಧ್ಯಾಹ್ನ ಊಟಕ್ಕೆ ಪ್ರಿಪೇರ್ ಮಾಡಬೇಕು. ಫಸ್ಟು ಮನೇಲಿ ಎಲ್ಲ ಕೆಲಸನ ಮುಗಿಸ್ಕೊಂಡು ಇವಾಗ ಮಧ್ಯಾಹ್ನ ಊಟಕ್ಕೆ ಮೊಳಕೆ ಕಾಳಿನ ಪಲ್ಯ ಮತ್ತೆ ರೊಟ್ಟಿ, ಗಟ್ಟಿ ಬೇಳೆ, ಅನ್ನ ಮಾಡಿದ್ರಾಯ್ತು ಅಂತ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಕೆಂಪು ದಾಲು ಮತ್ತೆ ತೊಗರಿ ಬೇಳೆ ಎರಡೂ ಹಾಕ್ಬಿಟ್ಟು ನೀಟಾಗಿ 2ರಿಂದ 3 ಸಾರಿ ತೊಳೆದು ಇವಾಗ ಬೇಳೆ ಮುಳುಗುವಷ್ಟು ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಇದಕ್ಕೆ ಉಪ್ಪು, ಅರಿಶಿಣ ಪುಡಿ, ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಬೇಯಲಿಕ್ಕೆ ಇಡ್ತಾ ಇದ್ದೀನಿ. ಒಂದು ಸೈಡಲ್ಲಿ ಬೇಳೆ ಬೇಯಲಿಕ್ಕೆ ಇಟ್ಟಿದ್ದೆ, ಒಂದಿಷ್ಟು ಸೊಪ್ಪನ್ನ ತೊಗೊಂಡು ಬಂದಿತ್ತು. ಸೊ ಹಾಗಾಗಿ ಫಸ್ಟ್ ಸೊಪ್ಪೆಲ್ಲ ಸೋಸ್ಕೊಂಡು ಪಲ್ಯ ಮಾಡಲಿಕ್ಕೆ ಉಳ್ಳಾಗಡ್ಡಿ, ಟೊಮೊಟೊ ಎಲ್ಲನೂ ಹೆಚ್ಚಿಟ್ಕೊಂಡೆ. ಇವಾಗ ವಿಸಿಲ್ ಕೂಡ ಹೊಡಿತು, 2ರಿಂದ 3 ವಿಸಿಲ್ನ ಹೊಡಿಸಿದ್ದೀನಿ. ನಾನು ಕೊತ್ತಂಬರಿನ ಆ್ಯಕ್ಚುಲಿ ಈ ಥರ ಸ್ಟೋರ್ ಮಾಡಿಡೋದು. ಸೊ ಫ್ರೆಶ್ ಆಗಿರುತ್ತೆ. ಒಂದು ನ್ಯೂಸ್ ಪೇಪರ್ ಇಲ್ವಾ ಒಂದು ನೋಟ್ಬುಕ್ ಪೇಪರಲ್ಲಿ ಕೂಡ ನೀವು ಈ ಥರ ಪ್ಯಾಕ್ನ ಮಾಡಿಟ್ಕೋಬೋದು. ಫಸ್ಟ್ ಒಂದಿಷ್ಟು ಪಲ್ಯಗೆ ಮತ್ತು ಬೇಳೆಗೆ ಅಂತ ತೆಗೆದಿಟ್ಕೊಂಡೆ. ಇವಾಗ ಈ ಥರ ನೀವು ರೋಲ್ ಮಾಡಿಬಿಟ್ಟು ಸುತ್ತಿ ಒಂದು ಬಾಕ್ಸಲ್ಲಿ ಹಾಕಿಡ್ಬೋದು. ಇಲ್ಲ ಅಂತಂದರೆ ನೀವು ಅದನ್ನು ಒಂದು ವಾಟದಲ್ಲಿ ನೀರು ಹಾಕಿಬಿಟ್ಟು ಇಡ್ತಾರೆ. ಬಟ್ ನಾನು ಆಲ್ಮೋಸ್ಟ್ ಈ ಥರನೇ ಇಡೋದು, ಫ್ರೆಶ್ ಆಗಿರುತ್ತೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ. ಏನಾದರೂ ಫ್ರೆಶ್ ಆಗಿತ್ತು ಅಂದರೆ ಕಮೆಂಟ್ ಮಾಡಿ ತಿಳಿಸಿ. ಇವಾಗ ಕುಕ್ಕರ್ ಓಪನ್ ಮಾಡಿಬಿಟ್ಟು ಬೇಳೆ ಎಲ್ಲ ಬೆಂದಿದೆ ಇಲ್ಲ ಅಂತ ಚೆಕ್ ಮಾಡಿಬಿಟ್ಟು ಇವಾಗ ಅದನ್ನು ಒಂದು ಬಟ್ಲಿಗೆ ಹಾಕ್ತಾ ಇದ್ದೀನಿ. ಯಾಕಪ್ಪ ಅಂತಂದರೆ ಇವಾಗ ಅದೇ ಕುಕ್ಕರಲ್ಲಿ ನಾನು ಇವಾಗ ಬೇಳೆ ಸಾಂಬಾರನ್ನ ಮಾಡೋದು. ಗಟ್ಟಿ ಬೇಳೆ ಥರ ಮಾಡ್ತಾ ಇದ್ದೀನಿ, ಸಾಂಬಾರು ಕೂಡ ಅಲ್ಲ ಇದು. ಫಸ್ಟ್ ಎಣ್ಣೆ ಹಾಕ್ಬಿಟ್ಟು ಜೀರಿಗೆ, ಸಾಸಿವೆ, ಬೆಳ್ಳುಳ್ಳಿ, ಕರಿಬೇನ ಹಾಕಿ ನೀಟಾಗಿ ಬಾಡಿಸ್ಕೊಂಡು ಇವಾಗ ಅದಕ್ಕೆ ಈರುಳ್ಳಿ ಹಾಕ್ತಾ ಇದ್ದೀನಿ. ನೀವು ಬೇಕಾದರೆ ಹಾಕ್ಬೋದು, ಆಪ್ಷನಲ್ ಇದು. ಹಾಕಿದ್ರು ನಡೆಯುತ್ತೆ, ಬಿಟ್ಟು ನಡೆಯುತ್ತೆ. ನಾನು ಹಾಕ್ತಾ ಇದ್ದೀನಿ. ಇವಾಗ ಅದಕ್ಕೆ ಟೊಮೆಟೊನ ಹಾಕಿ ಇದು ಎರಡು ಕೂಡ ನೀಟಾಗಿ ಬೆಂದಾದ್ಮೇಲೆ ಬೇಳೆನ ಹಾಕಬೇಕು. ನಾನು ಇದಕ್ಕೆ ಉಪ್ಪು ಹಾಕಿಬಿಟ್ಟು ಫಸ್ಟ್ ನೀಟಾಗಿ ಬೆನ್ಸ್ಕೊಂಡ್ಬಿಡ್ತೀನಿ. ಉಪ್ಪು ಹಾಕಿದರೆ ಬೇಗ ಬೆನ್ನುತ್ತೆ. ಹಾಗಾಗಿ ಇವಾಗ ಬೇಳೆನ ಹಾಕಿ ನೀಟಾಗಿ ತಿರುವಿ ಇದಕ್ಕೆ ಅರಿಶಿನ, ಉಪ್ಪು, ಖಾರ, ಗರಂ ಮಸಾಲ ಮತ್ತು ಮಸಾಲ ಪೌಡರ್ ಎಲ್ಲನೂ ಹಾಕಿಬಿಟ್ಟು ನೀಟಾಗಿ ಕಲಿಸಿ ಇವಾಗ ಅದನ್ನು ಕುದಿಲಿಕ್ಕೆ ಬಿಟ್ಟು ಕುದಾದ್ಮೇಲೆ ಕೊತ್ತಂಬರಿ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ, ಆ ಕೊತ್ತಂಬರಿನ ಹಾಕಿ ನೀಟಾಗಿ ಕಲಿಸ್ಬಿಟ್ರೆ ಗಟ್ಟಿ ಬೇಳೆ ರೆಡಿಯಾಗಿ ಹೋಗ್ಬಿಡುತ್ತೆ. ಸ್ವಲ್ಪ ಅದಕ್ಕೆ ನೀರು ಹಾಕಿಬಿಟ್ಟು ಮೀಡಿಯಮ್ ಅಲ್ಲಿ ನಾನು ಗಟ್ಟಿ ಬೇಳೆನ ಮಾಡ್ಕೊಂಡಿದ್ದೀನಿ. ಆ ಕಡೆ ಸಾಂಬಾರನು ಅಲ್ಲ, ಈ ಕಡೆ ಗಟ್ಟಿ ಬೇಳೆನೆಲ್ಲ ಸ್ವಲ್ಪ ಪಲ್ಯ ಥರ ಮಾಡ್ಕೊಂಡಿದ್ದೀನಿ. ಇವಾಗ ಇನ್ನೊಂದು ಸೈಡು ಮೊಳಕೆ ಕಾಳಿನ ಪಲ್ಯನೂ ಕೂಡ ಮಾಡ್ತಾ ಇದ್ದೀನಿ. ಫಸ್ಟ್ ಎಣ್ಣೆ ಹಾಕಿ ಜೀರಿಗೆ, ಸಾಸಿವೆ, ಬೆಳ್ಳುಳ್ಳಿ, ಕರಿಬೇನ ಹಾಕಿ ನೀಟಾಗಿ ಬಾಡಿಸ್ಕೊಂಡು ಇವಾಗ ಅದಕ್ಕೆ ಉಳ್ಳಾಗಡ್ಡಿನ ಹಾಕಿಬಿಟ್ಟು ನೀಟಾಗಿ ಫ್ರೈ ಮಾಡಿಕೊಂಡು ಟೊಮೆಟೊನ ಹಾಕಿ ಇವಾಗ ಅದಕ್ಕೆ ಮೊಳಕೆ ಕಾಳನ್ನ ಹಾಕಿಬಿಟ್ಟು ಅರಿಶಿಣ ಪುಡಿ, ಖಾರದ ಪುಡಿ, ಉಪ್ಪು ಮತ್ತು ಇವಾಗ ಶೇಂಗಾ ಪುಡಿನ ಹಾಕ್ತಾ ಇದ್ದೀನಿ. ಶೇಂಗಾ ಪುಡಿ ಮತ್ತು ಗುರಾಳ್ ಪುಡಿನ ಹಾಕಿ ನೀಟಾಗಿ ಕಲಸಿ ಇವಾಗ ಅದು ಬೇಯೋ ಟೈಮಲ್ಲಿ ಸ್ವಲ್ಪ ನೀರು ಹಾಕಿಬಿಟ್ಟು ಒಂದು ಕುದಿ ಬೇಯಿಸ್ಕೊಂಡ್ಬಿಟ್ರೆ ಈ ಒಂದು ಮೊಳಕೆ ಕಾಳು ಪಲ್ಯ ರೆಡಿನೇ ಆಗುತ್ತೆ. ಇವಾಗ ಅದಕ್ಕೆ
ಕೊತ್ತಂಬರಿನ ಉದುರಿಸ್ಕೊಂಡು ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಟ್ರೆ ಮಡಿಕೆ ಕಾಳು ರೆಡಿ. ಈ ಕಡೆ ಸೈಡ್ ಬೇಳೆ ಕೂಡ ರೆಡಿ ಆಯಿತು. ಇವಾಗ ಊಟಕ್ಕೆ ರೊಟ್ಟಿನ ಮಾಡ್ಕೋಬೇಕು. ಸೊ ಬಿಸಿ ಬಿಸಿ ರೊಟ್ಟಿ ಮಾಡ್ತಾ ಇದ್ದೀನಿ. ನಾನು ಇವಾಗ ರೀಸೆಂಟಾಗಿ ರೊಟ್ಟಿ ಕಲ್ತಿರೋದು. ಅಮ್ಮ ರೀಸೆಂಟಾಗಿ ಕಲಿಸಿದ್ದಾರೆ. ಫಸ್ಟ್ ಅಂದರೆ ಲಟ್ಟಿಸ್ತಿದ್ದೆ, ನನಗೆ ಬಡಿಯೋಕ್ಕೆ ಬರಲ್ಲ. ಇವಾಗಾದ್ರೂ ಕೂಡ ನನ್ನ ರೊಟ್ಟಿನ ಲಟ್ಟಿಸೇ ಮಾಡೋದು. ಫಸ್ಟ್ ನಾದಕ್ಕೂ ಕೂಡ ಬರ್ತಿರ್ಲಿಲ್ಲ ಹಿಟ್ಟು. ಇವಾಗ ರೀಸೆಂಟಾಗಿ ನಾನು ಹಿಟ್ಟನ್ನ ನಾದೋದನ್ನ ಕಲ್ತಿದ್ದೀನಿ. ರೊಟ್ಟಿ ಮಾಡ್ತಾ ಇದ್ನಲ್ಲ, ಹಾಗಾಗಿ ನಮ್ಮ ಹಸ್ಬೆಂಡ್ಗೆ ಕಾಲ್ ಮಾಡಿ ಕರೆದೆ. ಬಟ್ ಕಸ್ಟಮರ್ಸ್ ಇದ್ದಾರಂತೆ ಶಾಪಲ್ಲಿ. ಸೊ ಅವರು ಫಸ್ಟು ಎಲ್ಲ ನೀಟಾಗಿ ರೊಟ್ಟಿ ಮಾಡಿ ಇಟ್ಕೊಂಡ್ಬಿಡು, ಆಮೇಲೆ ಇಬ್ಬರು ಜೊತೆಗೆ ಊಟ ಮಾಡೋಣ, ಆಮೇಲೆ ರೆಡಿ ಆಗಿಬಿಟ್ಟು ಶಾಪ್ಗೆ ಬಂದ್ರಾಯಿತು ಅಂತ. ಆ್ಯಕ್ಚುಲಿ ಮಧ್ಯಾಹ್ನ ಟೈಮಲ್ಲಿ ನಾವು ಶಾಪಲ್ಲಿ ಸಮ್ಟೈಮ್ಸ್ ಬಾಕ್ಸ್ ಒಯ್ದಿರ್ತೀವಿ. ಬಟ್ ಇವಾಗ ಅಲ್ಲಿ ಕುಂತು ಊಟ ಮಾಡೋಷ್ಟು ಪುರ್ಸತ್ತಿರಲ್ಲ. ಮೇಲೆ ಒನ್ ಬೈ ಒನ್ ಕಸ್ಟಮರ್ಸ್ ಬರ್ತಾ ಇರ್ತಾರೆ. ಇವಾಗ ನಮ್ಮ ವೀಡಿಯೋಸ್ ಆ್ಯಕ್ಚುಲಿ ರೀಚ್ ಆಗ್ತಾ ಇರೋದು. ಫಸ್ಟ್ ಆನ್ಲೈನ್ ಆರ್ಡರ್ಸ್ ಬರ್ತಿತ್ತಲ್ಲ, ಆರಾಮ್ ಇಬ್ಬರು ಕೂತ್ಕೊಂಡು ಪ್ಯಾಕ್ ಮಾಡ್ತಾ ಇದ್ವಿ. ಇವಾಗ ಆಗಲ್ಲ. ಆನ್ಲೈನ್ಕಿಂತ ನಮಗೆ ಆಫ್ಲೈನ್ ಕಸ್ಟಮರ್ಸೇ ತುಂಬ ಜನ ಆಗಿದ್ದಾರೆ. ಶಾಪ್ ವಿಸಿಟ್ ಮಾಡಿ ತೊಗೊಂಡು ಹೋಗೋರು. ಒಬ್ಬರಾದ್ಮೇಲೆ ಒಬ್ಬರು ಕಸ್ಟಮರ್ಸ್ ಬರ್ತಾ ಇರ್ತಾರೆ. ಸೊ ನಮಗೂ ಅಲ್ಲಿ ಕೂತು ಊಟ ಮಾಡಲಿಕ್ಕೆ ಅಷ್ಟೊಂದು ಸ್ಪೇಸ್ ಇಲ್ಲ. ಸೊ ಹಾಗಾಗಿ ನಾವು ಮನೆಗೆ ಬಂದು ಊಟ ಮಾಡಿಕೊಂಡು ಹೋಗ್ಬಿಡ್ತೀವಿ ಮಧ್ಯಾಹ್ನ ಒಂದು ಹಾಫ್ ಆನ್ ಅವರಲ್ಲಿ. ಇವಾಗ ಬೇಸಿಗೆ ಎಲ್ಲ ಮಧ್ಯಾಹ್ನ ಅಷ್ಟೊಂದು ಕಸ್ಟಮರ್ಸ್ ಇರಲ್ಲ. ಬಟ್ ಬೇರೆ ಊರಿಂದ ಬರೋರು ತುಂಬ ಜನ ಇರ್ತಾರೆ. ಅಲ್ಲೇ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ನಾವು ಬೇಗ ಊಟ ಮುಗಿಸ್ಕೊಂಡು ಹೊರಟ್ಬಿಡ್ತೀವಿ. ಇವಾಗ ರೊಟ್ಟಿ ಎಲ್ಲ ಮುಗಿತು. ಇವಾಗೆಲ್ಲ ನೀಟಾಗಿ ಗ್ಯಾಸಿನ ಕಟ್ಟೆ ಕ್ಲೀನ್ ಮಾಡ್ತಾ ಇದ್ದೀನಿ. ಅಡುಗೆ ಆದಮೇಲೆ ಗ್ಯಾಸಿನ ಕಟ್ಟೆ ಕ್ಲೀನ್ ಮಾಡಲಿಲ್ಲ ಅಂದ್ರೆ ಸಮಾಧಾನನೇ ಆಗಲ್ಲ. ಇವಾಗ ನಾನೊಂದು ಸ್ಯಾಲಡ್ನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಫಸ್ಟ್ ಮೊಳಕೆ ಕಾಳನ್ನ ಹಾಕಿಬಿಟ್ಟು ಇವಾಗ ಅದಕ್ಕೆ ಸಣ್ಣದಾಗಿ ಹೆಚ್ಕೊಂಡಿರುವಂಥ ಮೆಂತ್ಯ ಸೊಪ್ಪನ್ನ ಹಾಕಿ ಉಪ್ಪು ಖಾರನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಒಂದು ಸೌತೆಕಾಯಿನ ನೀಟಾಗಿ ಹೆರ್ಜಿ ಹಾಕ್ತಾ ಇದ್ದೀನಿ. ಹೆರ್ಜಿ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಈ ಒಂದು ವೆಜಿಟೇಬಲ್ ಸಲಾಡ್ ರೆಡಿ. ಇದನ್ನ ಒಂದ್ಸಲ ಟೇಸ್ಟ್ ಮಾಡಿ ನೋಡಿ, ಎಷ್ಟು ಚೆನ್ನಾಗಿದೆ ಅಂತ. ತುಂಬಾನೇ ಟೇಸ್ಟಿ ಆಗಿರುತ್ತೆ ರೊಟ್ಟಿ ಜೊತೆಗೆ ಮತ್ತೆ ಚಪಾತಿ ಜೊತೆಗೆ. ಈಗ ಸೈಡ್ಸ್ಗೆ ಅಂತ ಒಂದಿಷ್ಟು ಸೌತೆಕಾಯಿನ ಹೆಚ್ಕೊಳ್ತಾ ಇದ್ದೀನಿ. ಈ ಸಮ್ಮರ್ ಸೀಸನಲ್ಲಿ ನೀವು ಎಷ್ಟು ಸೌತೆಕಾಯಿ ತಿಂದ್ರೂ ಕಡಿಮೆ. ಆದಷ್ಟು ಸೌತೆಕಾಯಿ ಮತ್ತೆ ಕಲ್ಲಂಗಡಿ ಹಣ್ಣನ್ನ ತಿಂತಾನೆ ಇರಿ. ಇಲ್ಲಿ ಒಂದ್ ಸೈಡ್ ಅನ್ನಕ್ಕೂ ಕೂಡ ಇಟ್ಟಿದೆ. ಇವಾಗ ಅನ್ನ ಕೂಡ ರೆಡಿ ಆಯಿತು. ಇವಾಗ ನಮ್ಮ ಹಸ್ಬೆಂಡ್ ಕೂಡ ಬಂದ್ರು. ಸೊ ಇವಾಗ ಎಲ್ಲ ನೀಟಾಗಿ ಫ್ರೆಶ್ ಅಪ್ ಆಗಿಬಿಟ್ಟು ಇವಾಗ ಪ್ಲೇಟಿಗೆ ನೀಟಾಗಿ ಸರ್ವ್ ಮಾಡ್ಕೊಂಡು ಊಟನ ಮಾಡ್ಕೊಳ್ತಾ ಇದ್ದೀವಿ. ಸೊ ಇವತ್ತಿನ ಡೇ ಇದಾಗಿತ್ತು. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಒಂದು ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.